ಶ್ರೀ ಗುರುಭ್ಯೋ ನಮಃ. ಪರಮಪೂಜ್ಯ ಗುರುಗಳಾದಂತಹ ಶ್ರೀ ಶಿವಂ ಗುರೂಜಿಯವರ ಪಾದಾರವಿಂದಗಳಲ್ಲಿ ನನ್ನ ನಮನಗಳು. ನಾನು ನಾಡಿ ಪಂಡಿತ್ ಪ್ರಸನ್ನಕುಮಾರ್. ನನ್ನ ವಿಡಿಯೋಗಳನ್ನು ತಾವು ನೋಡ್ತಾನೆ ಬಂದಿದ್ದೀರಿ. ಈ ದಿನ ನಾನೊಂದು ಹೊಸ ವಿಷಯವನ್ನು ಹೇಳಬೇಕು ಅಂಥೇಳಿ ಬಯಸ್ತಿದ್ದೇನೆ. ಏನಪ್ಪ ಅಂತ ಹೇಳಿದರೆ, ಮನೆ ಕಟ್ಟುವ ಯೋಗ ಇದೆಯೇ ಅಥವಾ ಇಲ್ಲವೇ, ಇದು ಈ ದಿನದ ಒಂದು ವಿಷಯ. ಈಗ ಸಾಮಾನ್ಯವಾಗಿ ನಾವು ಗಮನಿಸ್ತೇವೆ ಏನು ಅಂತ ಹೇಳಿದರೆ, ಮನುಷ್ಯನ ಜೀವನದಲ್ಲಿ ಅತ್ಯಂತ ಮಹತ್ವಾಕಾಂಕ್ಷೆಯ ವಿಷಯ ಯಾವುದಪ್ಪ ಅಂತ ಹೇಳಿದರೆ ಅದು ಸ್ವಂತ ಮನೆಯನ್ನು ಹೊಂದತಕ್ಕಂತಹ ಒಂದು ಆಕಾಂಕ್ಷೆ. ಆದರೆ ಎಷ್ಟೋ ಜನರಿಗೆ ಸ್ವಂತ ಮನೆಯನ್ನು ಹೊಂದಬೇಕು ಅಂತಕ್ಕಂತಹ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ಆದರೆ ಆ ಪ್ರಯತ್ನಗಳಿಗೆ ಸರಿಯಾದ ರೀತಿಯ ಯಶಸ್ಸು ಸಿಗ್ತಾ ಇರೋದಿಲ್ಲ. ಹಾಗಾದರೆ ಸ್ವಂತ ಮನೆಯನ್ನು ಹೊಂದತಕ್ಕಂಥ ಯೋಗ ಎಲ್ಲರಿಗೂ ಇರುವುದಿಲ್ವಾ? ಅವರು ಈಗ ಸ್ವಂತ ಮನೆಯಲ್ಲಿ ಕೆಲವರು ವಾಸ ಮಾಡಿದರೆ, ಇನ್ನು ಕೆಲವರು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾರೆ. ಮತ್ತು ಕೆಲವರು ಮನೆ ಕಟ್ಟಬೇಕು ಅಂತಕ್ಕಂಥ ಆಸೆಯಿಂದ ನಿವೇಶನಗಳನ್ನು ಖರೀದಿ ಮಾಡ್ತಾರೆ. ಆದರೆ ಈ ಯೋಗಗಳು ಯಾವ ರೀತಿ ನಾವು ಗುರುತಿಸೋದು ಅಂಥೇಳಿ ನಾವು ನೋಡಿದಾಗ, ನಮ್ಮ ಜಾತಕಗಳನ್ನು ನಾವು ಪರಿಶೀಲನೆ ಮಾಡಿದಾಗ ನಮಗೆ ಆ ಯೋಗಗಳು ಇದೆಯೇ ಅಥವಾ ಇಲ್ಲವೇ ಎಂಬುದನ್ನು ನಾವು ಕಂಡುಕೊಳ್ಬೋದು. ನಂತರದಲ್ಲಿ ಜಾತಕವು ಏನನ್ನು ನಮಗೆ ಮಾಹಿತಿಗಳನ್ನು ಕೊಡ್ತದೆ ಅಂತ ಹೇಳಿದರೆ, ಈಗ ನನಗೆ ಸ್ವಂತ ಮನೆ ಕಟ್ಟೋ ಯೋಗ ಇದ್ದರೆ ಆ ಯೋಗದ ಪ್ರಕಾರ ನಾನು ಅಭಿವೃದ್ಧಿ ಹೊಂದಿದ ನಗರ ಪ್ರದೇಶದಲ್ಲಿ ನನಗೆ ಆ ಒಂದು ನಿವೇಶನ ಸಿಗ್ತದೋ ಅಥವಾ ಸ್ವಂತ ಮನೆಯನ್ನು ಕಟ್ಟೋದಕ್ಕೆ ಸಾಧ್ಯ ಆಗ್ತದೋ ಅನ್ನೋದು ಒಂದಾದರೆ, ಇನ್ನೊಂದು ಅಭಿವೃದ್ಧಿ ಹೊಂದದೇ ಇರತಕ್ಕಂಥ ಪ್ರದೇಶಗಳು, ಅಲ್ಲಿ ನನಗೆ ಈ ಯೋಗ ಇರ್ತದೆಯೋ ಇಲ್ವೋ ಅಂತ ಹೇಳಿ. ಮತ್ತು ಕೆಲವು ಗ್ರಾಮೀಣ ಪ್ರದೇಶಗಳಲ್ಲಿ ಮನೆಯನ್ನು, ಸ್ವಂತ ಮನೆಯನ್ನು ಅಥವಾ ನಿವೇಶನವನ್ನು ಹೊಂದತಕ್ಕಂಥ ಯೋಗ ಇದೆಯೋ ಇಲ್ಲವೋ ಅನ್ನೋದನ್ನು ನಾವು ಕಾಣ್ಬೋದಾಗಿದೆ. ಸರಿ, ಈಗ ಜಾತಕವನ್ನು ನಾವು ವಿಮರ್ಶೆ ಮಾಡಿದಾಗ ಅದರಲ್ಲಿ ನಮಗೆ ಗೋಚಾರವೂ ಕೂಡ ಇಂಪಾರ್ಟೆಂಟ್ ಆಗ್ತದೆ, ಅದರಲ್ಲಿ ಬಹುಮುಖ್ಯ ಪಾತ್ರ ವಹಿಸ್ತದೆ. ಆ ಗೋಚಾರದ ಒಂದು ಗ್ರಹಗಳ ಸಂಚಾರ ಏನಿರ್ತದೆ, ಅವುಗಳು ಯಾವ ಸಂದರ್ಭದಲ್ಲಿ ನಮ್ಮ ರಾಶಿಯಲ್ಲಿ ಸ್ಥಿತರಾಗಿರ್ತಕ್ಕಂಥ ಗ್ರಹಗಳ ಮೇಲೆ ತಮ್ಮ ಪ್ರಭಾವವನ್ನು, ಪರಿಣಾಮವನ್ನು ಬೀರ್ತವೆ ಅನ್ನೋದನ್ನು ಕೂಡ ನಾವು ಗಮನಿಸ್ಬೋದಾಗಿದೆ. ಸೊ ಈ ಎಲ್ಲ ವಿಷಯಗಳನ್ನು ನಾವು ತಿಳಿದುಕೊಂಡಾಗ ಮಾತ್ರ ನಮಗೆ ಒಂದು ಹೆಚ್ಚಿನ ಯಶಸ್ಸನ್ನು ಪಡೆಯೋದಕ್ಕೆ ಮತ್ತು ನಮಗೆ ಯಾವ ಶುಭ ಯೋಗಗಳು ಇದ್ದಾವೆ ಅನ್ನೋದನ್ನು ನಾವು ತಿಳಿದುಕೊಳ್ಳೋದಕ್ಕೆ ಸಹಾಯ ಆಗ್ತದೆ. ಆ ಸಂದರ್ಭದಲ್ಲಿ ನಮ್ಮ ಇಷ್ಟಕ್ಕೆ ಅನುಗುಣವಾಗಿ ಯಾವುದು ನಮಗೆ ದೊರಕ್ತದೆ ಅನ್ನೋದನ್ನು ನೋಡ್ಕೋಬೋದು. ಮತ್ತು ನಮ್ಮ ಜಾತಕದಲ್ಲಿ ಇರತಕ್ಕಂಥ ನ್ಯೂನತೆಗಳು ಏನೇನಿದೆ ಅನ್ನೋದನ್ನು ಕೂಡ ನಾವು ಗಮನಿಸ್ಬೋದು. ಹಾಗಾಗಿ ತಾವು ಹೆಚ್ಚಿನ ಮಾಹಿತಿಗಳನ್ನು ಪಡೆಯೋದಕ್ಕೆ ಏನಾದರೂ ಇಚ್ಛೆ ಇದ್ದಲ್ಲಿ ಈ ಕೆಳಕಂಡ ದೂರವಾಣಿ ಸಂಖ್ಯೆಗಳನ್ನು ಸಂಪರ್ಕ ಮಾಡಿ ನೇರವಾಗಿ ಬಂದು ನಮ್ಮೊಂದಿಗೆ ಸಮಾಲೋಚನೆಯನ್ನು ಮಾಡಿ